ಹೇಳಿ ರಾಜ್ಯದಲ್ಲಿ ಇವತ್ತಿನ ವಿಚಾರಕ್ಕೆ ಬರೋದಾದ್ರೆ ಬಸ್ ವಿಚಾರಕ್ಕೆ ಏನು ಹೇಳ್ತೀರಿ ಸರ್? ಇವತ್ತು ಬಸ್ ವಿಚಾರವನ್ನ ತಾವು ಚರ್ಚೆ ಕೈಗೆತ್ತಿಕೊಳ್ತೀರಾ? ಅಟ್ ದ ಸೇಮ್ ಟೈಮ್ ಮುಂದಿರೋಂಥ ವಿಚಾರನ ಅವರು ಕಾಂಗ್ರೆಸ್ನವ್ರು ಅವರು ನೋಡಿಸ್ಕೊಂಡಿದ್ದಾರೆ. ಇವತ್ತು ವಕ್ ವಿಚಾರ ಬಗ್ಗೆ ಈಗಾಗಲೇ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದು ಈಗಾಗಲೇ 69 ಅಡಿಯಲ್ಲಿ ಚರ್ಚೆಗೂ ಕೂಡ ಬಂದಿದೆ. ನೆನ್ನೆನೂ ಕೂಡ ಸನ್ಮಾನ್ಯ ಸ್ಪೀಕರ್ ಜೊತೆ ಮಾತಾಡಿದ್ದೀನಿ. ಇವತ್ತು ಕ್ವಶನ್ ಅವರ್ ಆದ ತಕ್ಷಣ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ. ವಕ್ಫ್ ಬೋರ್ಡಿನ ಅವಾಂತರಗಳು, ರಾಜ್ಯದಲ್ಲಿ ರೈತರ ಜಮೀನನ್ನು ಲೂಟಿ ಮಾಡ್ತಾ ಇರೋದು, ಮಠ ಮಂದಿರಗಳ ಜಮೀನನ್ನು ಲೂಟಿ ಮಾಡ್ತಾ ಇರೋದು, ಇವೆಲ್ಲರ ವಿರುದ್ಧವಾದ ಇವತ್ತು 11 ಗಂಟೆಗೆ ನಾನು ಅದರ ಬಗ್ಗೆ ಮಾತಾಡ್ತೀನಿ. ನಾನು ಇದ್ರ ಜೊತೆಗೆ ವಕ್ಫ್ ವಿಚಾರದಲ್ಲಿ ದಿಕ್ತಪ್ಪಿಸ್ತಾರ ಬಿಜೆಪಿ ಸುಳ್ಳು ಹೇಳ್ತಿದ್ದಾರೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಹೇಳಿ ಅದನ್ನು ತಪ್ಪು ಮಾಹಿತಿ ಕೊಡ್ತಿದ್ದಾರೆ. ಯಾವುದೇ ದೇವಸ್ಥಾನಗಳಿಗೆ ತೊಂದರೆ ಆಗಲ್ಲ, ರೈತರ ಭೂಮಿ ತೊಂದರೆ ಆಗಲ್ಲ, ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ನಿನ್ನೆನೂ ಕೂಡ. ಇವತ್ತು ಅನಗತ್ಯವಾಗಿ ಅದನ್ನು ಚರ್ಚೆ ಮಾಡ್ತಿದ್ದಾರೆ ಅಂತ ಆರೋಪ ಇದೆ. ಅದೆಲ್ಲ ಅವರು ಚರ್ಚೆ ಮಾಡಲಿ, ಏನೇನು ಉತ್ತರ ಕೊಡ್ತಾರೋ ಅದಕ್ಕೆ ಉತ್ತರ ಕೊಡೋಕ್ಕೆ ನಾವು ಸಿದ್ಧ ಇದ್ದೀರಿ. ಆದರೆ ಇವತ್ತು ರೈತರು ಕಂಗಾಲಾಗಿರೋದು ನಿಜ, ಮಠ ಮಂದಿರ ಕಂಗಾಲಾಗಿರೋದು ನಿಜ. ಈ ಸತ್ಯನ ಯಾವುದೇ ಕಾರಣಕ್ಕೂ ಮುಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಅವರ ಬಯಲನ್ನು ಮಾಡ್ತೀರಿ ವಕ್ಫ್ ವಿಚಾರವಾಗಿ. ಸರ್ ಒಂದು ನಿಮಿಷ ಸರ್, ಇವತ್ತು ಕಾಂಗ್ರೆಸ್ ಅಜೆಂಡಾದಲ್ಲಿ ಬಿಜೆಪಿಯ ಮುನಿರತ್ನರವರ ಸ್ಕ್ಯಾಂಡಲ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅವ್ರ ಮೇಲೆ FSL ರಿಪೋರ್ಟ್ ಬಂದು ಕೂಡ ಬಿಜೆಪಿ ಮೌನವಾಗಿರೋದ್ರಿಂದ ದಲಿತರು ಮತ್ತು ಒಕ್ಕಲಿಗರು ಏನ್ ಬೇಕಾದ್ರೂ ಬೈಬೋದು ಅನ್ನೋದು ಈಗ ಅದರ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರದ ಪಾರ್ಟಿಯ ಅಧ್ಯಕ್ಷರು ಅದು ಕ್ರಮ ತೆಗೆದುಕೊಳ್ತಾರೆ. Ashwavega English News. Coming soon. Your channel, your voice, your trust.